ಇದೆಲ್ಲದರ ಬೆನ್ನಲ್ಲೇ ಈಗ ಮಹಾನಾಯಕ, ಕಥಾನಾಯಕ, ತಿಮಿಂಗಲು ನಾಳೆ ಯಾವ್ದು ಶಾರ್ಕು ಬರ್ಬೋದೇನೋ, ಹುಲಿ ಸಿಂಹ ಎಲ್ಲ ಹೊರಟೋದ್ವಾ ಅಂತ. ಈಗ ತಿಮಿಂಗ್ಲೆಲ್ಲ ಬರ್ತಾ ಇದೆ, ನೀರಲ್ಲಿರೋದೆಲ್ಲ ತಂದಿದಾರಪ್ಪ. ಯಾರು ತಿಮಿಂಗ್ಲು, ಯಾರ ಮೇಲೆ ತಿಮಿಂಗ್ಲು ಅಂತ ಕರೀತಾ ಇದ್ದಾರೆ ನೋಡಿ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಎಚ್ಡಿಕೆ ಮತ್ತೊಂದು ಟ್ವಿಸ್ಟ್. ಮಹಾನಾಯಕ, ಕಥಾನಾಯಕ ಬಳಿಕ ತಿಮಿಂಗಿಲ ಎಂಟ್ರಿ. ಪೆನ್ ಡ್ರೈವ್ ಕೇಸ್ನಲ್ಲಿ ದೊಡ್ಡ ತಿಮಿಂಗಿಲ ಕೈವಾಡ ಎಂದ ಎಚ್ಡಿಕೆ. ನಾನು ಡೈರೆಕ್ಟರ್ ಅಲ್ಲ, ಪ್ರೊಡ್ಯೂಸರ್ ಅಲ್ಲ, ಡಿಕೆಶಿ ತಿರುಗೇಟು. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ತನಿಖೆ ಚುರುಕನ್ನ ಪಡಿತಾ ಇದೆ. ರೇವಣ್ಣ ಜೈಲು ಸೇರಿ ರಿಲೀಸ್ ಆದ್ರೂ ಪ್ರಜ್ವಲ್ ಸುಳಿವು ಮಾತ್ರ ಸಿಕ್ಕಿಲ್ಲ. ಈ ಮಧ್ಯೆ ಪ್ರಜ್ವಲ್ ಹಾಗೂ ರೇವಣ್ಣ ಪ್ರಕರಣದಲ್ಲಿ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಟಾಕ್ ವಾರ್ ಜೋರಾಗ್ತಾನೆ ಹೋಗ್ತಿದೆ. ಈ ಪ್ರಕರಣದಲ್ಲಿ ಮಹಾನಾಯಕ, ಕಥಾನಾಯಕ ಬಳಿಕ ದೊಡ್ಡ ತಿಮಿಂಗಿಲ ಎಂಟ್ರಿ ಆಗಿದೆ. ಪೆನ್ ಡ್ರೈವ್ ಕೇಸ್ನಲ್ಲಿ ದೊಡ್ಡ ತಿಮಿಂಗಿಲ ಕೈವಾಡ ಇದೆ ಅಂತ ಡಿಕೆಶಿ ಹೆಸರೇಳದೆ ಕುಮಾರಸ್ವಾಮಿ ಪರೋಕ್ಷ ಆರೋಪ ಮಾಡಿದ್ದಾರೆ. ಹೌದು, ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ದೊಡ್ಡ ತಿಮಿಂಗಿಲ ಹಿಡಿದ್ರೆ ಎಲ್ಲವೂ ಹೊರಗೆ ಬರುತ್ತೆ ಅಂತ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಕೆಶಿ ಹೆಸರೇಳದೆ ಕುಟುಕಿದಂತಹ ಕುಮಾರಸ್ವಾಮಿ ದೊಡ್ಡ ತಿಮಿಂಗಿಲದ ಆಡಿಯೋ ಬಿಟ್ಟಿರೋದ್ರಿಂದಾನೇ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿಸಲಾಗಿದೆ. ದೇವರಾಜೇಗೌಡ ಯಾವುದೋ ದೊಡ್ಡ ದಾಖಲೆಯನ್ನ ರಿಲೀಸ್ ಮಾಡೋದಕ್ಕೆ ಹೊರಟಿದ್ರು. ಆ ತಿಮಿಂಗಿಲವನ್ನ ಹಿಡಿದ್ರೆ ಎಲ್ಲವೂ ಹೊರಗೆ ಬರುತ್ತೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕುಮಾರಸ್ವಾಮಿ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಟಕ್ಕರ್ ಕೊಟ್ಟಿದ್ದಾರೆ. ನಾನ್ ಡೈರೆಕ್ಟರ್ ಅಲ್ಲ, ಪ್ರೊಡ್ಯೂಸರ್ ಅಲ್ಲ, ಎಕ್ಸಿಕ್ಯೂಟರ್ ಅಷ್ಟೇ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಡ್ಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು? ಆ ದೊಡ್ಡ ತಿಮಿಂಗಲ ಎಲ್ಲ ತಿಂದಾಕಿದೆಯಲ್ಲ, ದೊಡ್ಡ ತಿಮಿಂಗ್ಲ ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗ್ಲ ಸರ್ಕಾರದಲ್ಲೇ ಇದ್ದಾವೆ, ಎಲ್ಲಿ ಹಿಡಿತೀರಿ ದೊಡ್ಡ ತಿಮಿಂಗ್ಲನ್ನ? ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ದೊಡ್ಡ ತಿಮಿಂಗಲನ್ನ ಹಿಡಿಬೇಕಾಗಿದೆ. ಅವ್ರನ್ನ ಹಿಡಿದ್ರೆ ಎಲ್ಲವೂ ಕೂಡ ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗಾಕಿ ಅವ್ರೇನು ನುಂಗ್ಕೊಳ್ಳಿ. ನಾನು ಡೈರೆಕ್ಟರ್ ಅಲ್ಲ, ಪ್ರೊಡ್ಯೂಸರ್ ಅಲ್ಲ, ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್. ನಾನು ಪೆನ್ ಡ್ರೈವ್ ರಿಲೀಸ್ ಹಿಂದೆ 5 ಶಾಸಕರಿದ್ದಾರಾ? ಪ್ರಜ್ವಲ್ ಪೆನ್ ಡ್ರೈವ್ ರಿಲೀಸ್ ಹಿಂದೆ 5 ಶಾಸಕರಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ದೇವೇಗೌಡರ ಹೆಸರು ಹಾಳು ಮಾಡಬೇಕು ಅಂತಾನೆ ಷಡ್ಯಂತ್ರ ಮಾಡಿದ್ದಾರೆ. ದೊಡ್ಡ ತಿಮಿಂಗಿಲ ಹಿಡಿದ್ರೆ ಎಲ್ಲಾ ಹೊರಗೆ ಬರುತ್ತೆ ಅಂತ ತಿಳಿಸಿದ್ರು. ಇನ್ನು ಡಿಕೆಶಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದು, ಕುಮಾರಸ್ವಾಮಿ ನಮ್ಮ ಬ್ರದರ್, ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಸಮಾಧಾನವಾಗಿಯೇ ತಿಳಿದಿದ್ದಾರೆ. ಮಾತಾಡಿಸಿದವರು 5 ಜನ ಯಾವ್ಯಾವ ಶಾಸಕರು ಸೇರ್ಕೊಂಡು ಯಾವ ಕಿಂಗ್ ಪಿನ್ ಇದ್ದಾರೆ, ಅವ್ರ ಮನೇಲಿ ಏನೇನು ಚರ್ಚೆ ಮಾಡಿ ಏನೇನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ, ಯಾರ್ಯಾರು ವಾಗ್ದಾಳಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ, ಎಲ್ಲ ಗೊತ್ತಿರೋ ವಿಚಾರಗಳು. ಅದರಿಂದ ಅವ್ರು ಯಾರೋ ಮಾತನಾಡೋದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾದ ಅನವಶ್ಯಕ. ನನ್ನ ಬದುಕೇನು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾನು ಅನುಭವಿಸಿರೋನು, ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವಿಸಿರೋನು. ಸೊ ನಾನು ಯಾರಿಗೂ ಕೆಟ್ಟ ಬಯಸೋದಿಲ್ಲ, ಭಗವಂತ ಎಲ್ಲ ನೋಡ್ಕೊಳ್ಳಿ. ಬಟ್ ಕುಮಾರಣ್ಣಂಗೆ ಮಾತ್ರ ನನ್ನ ಬ್ರದರ್ಗೆ ಅಸೆಂಬ್ಲಿಲಿ ಉತ್ತರ ಮಾಡಲ್ಲ. ಪೆನ್ ಡ್ರೈವ್ ರಿಲೀಸ್ ಮಾಡ್ತೀನಿ ಎಂದ ಎಚ್ಡಿಕೆ. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಅಂತ ಸಿಎಂ ಟಕ್ಕರ್. ಇನ್ನು ರೇವಣ್ಣ ಪ್ರಕರಣ ರಾಜಕೀಯ ಪ್ರೇರಿತ. ನನ್ನ ಬಳಿ ಇರುವಂತಹ ಪೆನ್ ಡ್ರೈವ್ ಬಿಡೋದಿಕ್ಕೆ ನಾನು ರೆಡಿ ಆಗಿದ್ದೀನಿ. ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋ ಶಕ್ತಿ ಇದ್ರೆ ನಾನು ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡ್ತೀನಿ ಅಂತ ರಾಜಕಾರಣದಲ್ಲಿ ಎಚ್ಡಿಕೆ ಬಿರುಗಾಳಿಯನ್ನ ಎಬ್ಬಿಸಿದ್ದಾರೆ. ಅತ್ತ ಎಚ್ಡಿಕೆ ಪ್ರತಿ ಮಾತಿಗೂ ಡಿಕೆ ಕೌಂಟರ್ ಕೊಟ್ರೆ ಸಿಎಂ ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಕುಮಾರಸ್ವಾಮಿ ಆಲ್ವೇಸ್ ಹಿಟ್ ಅಂಡ್ ರನ್ ಅಂತ ತಿಳಿಸಿದ್ದಾರೆ. ನೀವೇನಾದ್ರೂ ಪೆನ್ ಡ್ರೈವ್ ಹೇಳ್ತಿದ್ರಿ ಸಮಯ ಬರಲಿ ಅಂತ? ಹೇಳ್ತೀನಿ, ಏನು ದೂರ ಇಲ್ಲ, ಏನು ಕೊಡ್ತೀನಿ. ಅದನ್ನು ನಾನು ಪೆನ್ ಡ್ರೈವು ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ, ಏನು ಚರ್ಚೆ ಮಾಡಿದ್ರು, ಆ ವರ್ಗಾವಣೆ ಸಮಯದ ಹೇಳಿದ್ದೀನಲ್ಲ, ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ, ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿ ಯಾವಾಗ ಬಿಡಬೇಕು ಹೇಳ್ತೀನಿ ಅಂತದನ್ನು. ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಅದು ಯಾವಾಗ ನಾನು ಮಾತಾಡೋದು. ಹಿಟ್ ಅಂಡ್ ರನ್ ಕೇಸ್, ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಇನ್ನು ಅಣ್ಣ ರೇವಣ್ಣ ಹಾಗೂ ಪ್ರಜ್ವಲ್ ಪ್ರಕರಣದಿಂದ ಆದಂತಹ ಮುಜುಗರ, ಅವಮಾನ ಕುಮಾರಸ್ವಾಮಿಯನ್ನ ರೊಚ್ಚಿಗೇಳಿಸುವಂತೆ ಮಾಡಿದೆ. ರೇವಣ್ಣ ಜಾಮೀನಿನ ಅಡಿಯಲ್ಲಿ ಜೈಲಿನಿಂದ ಬಂದರೂ ಕೂಡ ಕುಮಾರಸ್ವಾಮಿ ಕೋಪ ಮಾತ್ರ ತಣ್ಣಗಾಕಿಲ್ಲ. ರೇವಣ್ಣಗೆ ಜಾಮೀನು ಸಿಕ್ಕಿದೆ ಅಂತ ನಾನು ಸಂತೋಷ ಪಡುವುದಿಲ್ಲ. ಕಾರ್ಯಕರ್ತರು ಪಟಾಕಿ ಸಿಡಿಸಬೇಡಿ, ಸತ್ಯ ಹೊರಗೆ ಬರಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.